ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಒಂದು ವಾರದಿಂದ ಲಾಗ್ಸೇ ಮಾಡಿಲ್ಲ ನಾನು. ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಒಂದು ವಾರ ಅಂತಂದರೆ ಕತೆ ಹಿಟ್ಟೋಯ್ತು ಫ್ರೆಂಡ್ಸ್ ನಮ್ಮದು. ಹೆಂಗಾಯಿತು ಅಂತಂದರೆ ಅದರಲ್ಲೂ ವರ್ಕ್ ಮತ್ತು ಫ್ಯಾಮಿಲಿ ಹೀಗೆ. ಈಗ ಚಿಟ್ಟಿಗೆ ಅಮ್ಮ ಬಂದೋಯ್ತು ಅಂತ ನೀವೆಲ್ಲ ನೋಡಿದ್ದೀರಲ್ಲ ಲಾಗ್ಸು. ಅದಾಗಿದ ತಕ್ಷಣ ಐ ಥಿಂಕ್ ಬರ್ತಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ, ನನ್ನ ಬರ್ತಡೇ ಲಾಗ್ ಏನು ಅಪ್ಲೋಡ್ ಮಾಡಿದ್ನಲ್ಲ ಅದಾಗಿ ನೆಕ್ಸ್ಟ್ ಡೇನೇ ಮಿಟ್ಟುಗೆ ಏನಾಯಿತು, ಅಮ್ಮ ಕಾಣಿಸ್ಕೊಂತು. ಸೊ ಅಮ್ಮ ಕಾಣಿಸ್ಕೊಂಡಿದ್ದ ತಕ್ಷಣ ಅವಳಿಗೆ ಎಣ್ಣೆ ನೀರು ಹಾಕಬೇಕಾಯಿತು. ಆ್ಯಂಡ್ ಅವತ್ತು ನಾನು ಆಪ್ರೇಷನ್ಗೆ ಅಂದರೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತೇಳಿ ಶೆಡ್ಯೂಲ್ ಕೂಡ ಮಾಡ್ಕೊಂಡಿದ್ದೆ, ಇವತ್ತು ಹೋಗಬೇಕು ಅಂತೇಳಿ ಅಲ್ಲಿಗೆ ಹೋದೆ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಲಿಲ್ಲ. ಅಲ್ಲಿಗೆ ಹೋಗಿದ ತಕ್ಷಣ ತಲೆಯೆಲ್ಲ ಚಕರ್ ಬಂತು, ಅಷ್ಟು ಜನ ಇದ್ದರು. ಸೊ ಅಲ್ಲಿಂದ ಸೀದಾ ಬಾಪೂಜಿಗೆ ಹೋದೆ. ಸೊ ಬಾಪೂಜಿಗೆ ಹೋಗಿ ಎಲ್ಲ ಬರ್ಸ್ಕೊಂಡು ಚೆಕಪ್ ಮಾಡಿ ಇವಳಿಗೆ ಎಣ್ಣೆ ನೀರು ಹಾಕಿ ಹೋಗಿದ್ದೆ. ಈ ಥರ ನೀರು ಬೇರೆ ಹಾಕಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಏನು ಎಂತ ಅಂತೇಳಿ ಎರಡು ಕಡೆನೂ ತಲೆ ಚಿಟ್ಟಿಡ್ದಂಗಾಗಿತ್ತು. ಮಿಟ್ಟು ಹೆಂಗಿದ್ದಾಳೋ ಮತ್ತು ನಾನಿಲ್ಲಿ ಏನು ಮಾಡಿಸ್ಕೋಬೇಕು ಅಂತೇಳಿ. ಸೊ ಅವ್ರೇನಂದ್ರೆ ಡಾಕ್ಟರು ಆಲ್ರೆಡಿ ಪೀರಿಯಡ್ಸ್ ಆಗಿ 5 days ಆಗಿದೆ ಅಂತಂದರೆ ಇವತ್ತೇ ನೀವು ಅಡ್ಮಿಟ್ ಆಗಬೇಕು ಅಂತ ಅಂದ್ಬಿಟ್ರು. ಅಯ್ಯಪ್ಪ ಎಂಥ ಹೆಡ್ಡೇಕ್ ಆಯ್ತು ಗೊತ್ತಾ. ಇನ್ನು ನಾನಿಲ್ಲಿ ಅಡ್ಮಿಟ್ ಆದರೆ ಮಿಟ್ಟುನ ಯಾರು ನೋಡ್ಕೊತಾರೆ, ಎಲ್ಲ ಮನೇಲಿ ಕೇರ್ ಮಾಡ್ತಾರೆ, ಅತ್ತೆ ಬಂದು ಕೇರ್ ಮಾಡ್ತಾರೆ ಅಂತಂದ್ರೂ ಅಮ್ಮ ಇರಲೇಬೇಕಲ್ಲ. ಸೊ ಅವಳು ಹೆಂಗೆ ತಡ್ಕೊತಾಳೋ ಏನೋ, ಚಿಟ್ಟಿನ ಸುಧಾರಿಸಿರೋದು ನೋಡಿದ್ವಲ್ಲ. ಸೊ ಬೇಡ ಅಂಥೇಳಿ ಭಯ ಆಗಿ ಚೀಟಿ ಬರ್ಸ್ಕೊಂಡಿರೋದು ಕ್ಯಾನ್ಸಲ್ ಮಾಡ್ಕೊಂಬಂದೆ ಫ್ರೆಂಡ್ಸ್. ಅವ್ರು ಕೇಳಿದೆ, ಮೇಡಮ್ ಹಿಂಗೆ ಪಾಪು ಹುಷಾರಿಲ್ಲ ನಮ್ಮ ಮನೇಲಿ, ಸೊ ನಾವು ಮುಂದಿನ ತಿಂಗಳು ಮಾಡಿಸ್ಕೋಬೋದಾ ಅಂದರೆ ನಿಮ್ಮ ಇಷ್ಟ ಅಂದರು ಅವರು. ಸೊ ಹಾಗೆ ಎಲ್ಲ ಎಷ್ಟೆಷ್ಟಾಗುತ್ತೆ ಏನೇನು ಅಂತ ಕೇಳ್ಕೊಂಡು ವಾಪಸ್ ಬಂದುಬಿಟ್ಟೆ. ನಂದು ಈ ತಿಂಗಳಿನ ಪ್ಲ್ಯಾನ್ ಏನಿತ್ತು ಆಪ್ರೇಷನ್ ಮಾಡಿಸ್ಕೋಬೇಕನ್ನೋದು ಕ್ಯಾನ್ಸಲ್ ಆಗಿಬಿಡ್ತು. ಇನ್ನು ಮುಂದಿನ ತಿಂಗಳಿಗೆ ಫಿಕ್ಸ್ ಆಯಿತು. ಅಲ್ಲಿಂದ ಮನೆಗೆ ಬಂದು ಇವಳಿಗೆ ಏನೋ ಮಾಡ್ತಾಯಿದ್ವಿ, ಮೀನ್ಸ್ ಎಲ್ಲ ಅಮ್ಮ ಬಂದಾಗ ಏನೇನು ಮಾಡಬೇಕಲ್ಲ ಎಲ್ಲ ಮಾಡ್ತಾಯಿದ್ವಿ. ಲಾಗ್ಸ್ ಯಾವುದು ಶೂಟ್ ಮಾಡಲಿಲ್ಲ, ಯಾಕಂದರೆ ನಂದು ಕೂಡ ಕೆಲವೊಂದಷ್ಟು ಶೂಟ್ಸ್ ಇತ್ತು. ಅದು ಮತ್ತು ಇವಳು ಮತ್ತು ಫುಲ್ ಡೇ ಲಾಗ್ಸ್ ಅಂತಂದರೆ ನನಗೆ ಫುಲ್ ಹೆಡೇಕ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಲಾಗ್ ಸ್ಟಾಪ್ ಮಾಡಿ ಮಿಟ್ಟನ್ನ ನೋಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ವಿ. ಎಲ್ಲಿ ಎದುರ್ಕೊತಾಳೋ, ಎಲ್ಲಿ ಭಯ ಪಡ್ತಾಳೋ ಜಾಸ್ತಿ ನೋವಿಗೆ ಅಂತ ಅಂದ್ಕೊಂಡು. ಬಟ್ ಚಿಟ್ಟಿಗಿಂತ ಇವಳು ತುಂಬ ಬೆಟರ್ ಫ್ರೆಂಡ್ಸ್, ಎಷ್ಟೋ ಗಟ್ಟಿಯಾಗಿತ್ತು. ಬಟ್ ಚಿಟ್ಟಿಗಿಂತ ಜಾಸ್ತಿ ಅಮ್ಮ ಮಿಟ್ಟುಗಾಗಿತ್ತು. ಸೊ ತುಂಬ ಅವಳು ಗಟ್ಟಿ. ನಮ್ಮ ಮನೇಲಿ ನಾನು ಯಾವಾಗೂ ಹೇಳ್ತಿರ್ತೀನಿ, ನಮ್ಮ ಮಿಟ್ಟು ಗಟ್ಟಿ ಅಂತ. ಸೊ ಹಂಗೆ ಎಲ್ಲದನ್ನು ತಡ್ಕೊಂಡ್ಲು. ಆರಾಮಾಗಿ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಯಿತು. ಇನ್ನು ಬೇವಿನ ಸೊಪ್ಪು ಹಚ್ಚಿ ಸ್ನಾನ ಮಾಡಿಸೋದು, ಅವಳಿಗೆ ಊಟ, ಮತ್ತು ಮನೇಲಿ ಏನು ನಡೆಸಬೇಕು ಏನು ನಡೆಸಬಾರ್ದು ಇದನ್ನೆಲ್ಲ ನೋಡ್ಕೊತಿದ್ವಿ. ಬಾಯಲ್ಲಿ ಮಿಂಚು ಅಲ್ಲೇ ತಿಂದಾಳೆ ಫ್ರೆಂಡ್ಸ್ ನಮ್ಮ ಮಿಂಚು. ಹಾಗೆ ಅದಾಗಿ 3 ದಿನದ್ದು ನಾವು ದೇವ್ರಿಗೆ ಹೋಗಿ ನೀರೆಲ್ಲ ಹಾಕಿ ಬರಬೇಕಿತ್ತು. ಮಿಟ್ಟಂಗೆ ಕರ್ಕೊಂಡೋಗಿ ದೇವ್ರಿಗೆ ನೀರು ಹಾಕಿ, ಪಾದಗಟ್ಟೆ ನೀರು ಹಾಕಿ ಅವಳಿಗೆಲ್ಲ ಎಲೆ ತೆಗೆಸ್ಕೊಂಡ್ಬಂದ್ವಿ. 3 ದಿನಕ್ಕೆ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಮಾರ್ನಿಂಗ್ಗೆ ನಮ್ಮ ಮಾವನ ಮಗಳು ಮೆಚೆಡ ಆದ್ಲು. ಮೀನ್ಸ್ ನಮ್ಮ ಮನೆ ಪಾಪುನೇ, ನಮ್ಮ ಮನೆ ದೊಡ್ಡ ಮೊಮ್ಮಗಳು. ಸೊ ಅವಳು ಈ ಥರ ಋತುಮತಿ ಆಗಿರೋದ್ರಿಂದ ಇನ್ನು ಮುಗೀತು ಫ್ರೆಂಡ್ಸ್, ಸೂತ್ಕದ ಮನೆ ಆಗೋಯ್ತು. ಯಾಕಂದರೆ 12 ವರ್ಷದ್ದು ಅದು ತುಂಬ ಏನೋ ಕಟ್ನಿಟ್ಟಾಗಿ ನಡೆಸಬೇಕು ಅಂತೆಲ್ಲ ಇರುತ್ತೆ. ಹಾಗಾಗಿ ಮತ್ತು ನಮ್ಮ ದೊಡ್ಡವರಿಗೆಲ್ಲ ಫೋನ್ ಮಾಡಿ, ಅಯ್ಯೋ ಅಮ್ಮ ಬಂದಿದ್ದೆ ಮನೇಲಿ ಈ ಥರ ಆಗ್ಬಿಡ್ತು, ಹೆಂಗೆ ಮಾಡೋಣ ಅಂತಂದಾಗ ಏನೂ ಮಾಡೋಂಗಿಲ್ಲ, ಮತ್ತೆ ಏನೂ ಮಾಡೋಂಗಿಲ್ಲ ಇವಾಗ. ಸೊ ಅಮ್ಮ ಬಂದಿದ್ದು ಹಾಗೆ ಇರಲಿ, ಇನ್ನು ಹುಡುಗಿಗೆ ನೀರು ಹಾಕ್ತಾ ಇರ್ರಿ, ಎಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಗಂಗಾ ಪೂಜೆ ನಮ್ಮದು ಆರತಿ ಎಲ್ಲ ಆಗುತ್ತಲ್ಲ, ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಕಳಿಸ್ಬರ್ಬೇಕು ಅಂತ ಹೇಳಿ. ಸೊ ಹೋಳಿಗೆ ಏನು ಮಾಡಿ ಕಳಿಸೋ ಹಂಗಿಲ್ಲ ಅಂತ ಫ್ರೆಂಡ್ಸ್, ಜಸ್ಟ್ ಮೊಸರನ್ನ ಕೊಡಬೇಕು. ಇದು ಮುಗಿಸ್ಕೊಂಡು ಒಂದು 3 ವಾರ ಮೊಸರನ್ನ ಕೊಟ್ಬಿಟ್ರೆ ಮುಗೀತು, ಅಲ್ಲಿಗೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಇನ್ನು ಇವಾಗ ನಮ್ಮ ಮಗಳದೆಲ್ಲ ಕ್ಲಿಯರ್ ಆಗಬೇಕಲ್ಲ. ಸೊ ಸುತ್ತದ ಮನೆ ಎಲ್ಲ ಕ್ಲಿಯರ್ ಆಯಿತು ಆಲ್ರೆಡಿ. 5 ಡೇಸಿಗೆ ನಾವೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಅದನ್ನೆಲ್ಲ ಗೋಮಂತ್ರ ಎಲ್ಲ ಹಾಕ್ಕೊಂಡು ಆಲ್ರೆಡಿ ಆಯಿತು. ಇನ್ನು ದೇವ್ರ ಸಾಮಾನುಗಳೆಲ್ಲ ತೆಗಿಬೇಕು, ಅದು ಒಂದು ಕೆಲಸ ಇದೆ. ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಮತ್ತು ಮನೆ ಕಟ್ಟಿರ್ತೀವಲ್ಲ ಅಂತರ್ಗ ಅದೆಲ್ಲದು ಕೂಡ ತೆಗಿಬೇಕು. ಸೊ ಅದೊಂದಷ್ಟು ಕೆಲಸ ಬಿಟ್ಟರೆ ಬೇರೆ ಏನು ಬ್ಯಾಲೆನ್ಸ್ ಉಳಿಸಿಲ್ಲ. ಇದಿಷ್ಟು ಕತೆ ಆಗಿದೆ ಈ ವಾರದಲ್ಲಿ. ಇನ್ನು ಇವತ್ತು ಕೇಳ್ತೀರಾ, ಬೆಳಗ್ಗೆ ಯಾಕೋ ಬಾಡಿ ಪೇನ್ಸ್ ತುಂಬ ಆಗಿದೆ ಫ್ರೆಂಡ್ಸ್, ಅದಕ್ಕೆ ವರ್ಕೌಟ್ ಮಾಡಬೇಕು ಅಂತೇಳಿ ಅದೆಲ್ಲ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತು ನಾನು ಇನ್ನೇನು ಆಪ್ರೇಷನ್ ಆಗಿಬಿಡುತ್ತೆ, ಫುಲ್ ರೆಸ್ಟಲ್ಲಿ ಇರ್ತೀನಿ ಅಂತ ಅಂದ್ಕೊಂಡು ವರ್ಕೌಟ್ ಮಾಡೋದಕ್ಕೆ ಹೋಗಿಲ್ಲ. ಸುಮ್ಮನೆ ಮಾಡಿಬಿಟ್ಟು ಆಗುತ್ತೆ, ದಿವ್ಯಾ ರೆಸ್ಟ್ ಮಾಡಿಬಿಡು ಅಂತೇಳಿ. ಮತ್ತು ಇನ್ನೂ 1 ತಿಂಗಳಿಗೆ ನನ್ನ ಬಾಡಿನ ಇಷ್ಟು ಒಂಥರ ಏನೋ ಲೇಸಿಯಾಗಿ ಬಿಡೋದಕ್ಕೆ ಮನಸ್ಸಾಗ್ತಿಲ್ಲ ಅಂತೇಳಿ ಇವತ್ತು ಎದ್ದೆ ಫ್ರೆಂಡ್ಸ್. ಬಟ್ ನನ್ನ ಕೈಲಿ ಆಗಲಿಲ್ಲ, ಅಷ್ಟು ಬಾಡಿ ಪೇನ್ಸ್. ಅದಕ್ಕೆ ಹೇಳೋದು ಸ್ಕಿಪ್ ಮಾಡಬಾರ್ದು ಅಂತೇಳಿ. ಇನ್ನೇನು ಆಪ್ರೇಷನ್ ಆಗುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಇನ್ನು ಮುಂದಿನ ತಿಂಗಳು ತುಂಬ ಟೈಮ್ ಇದೆ ಇನ್ನೂ ಆಗೋದಕ್ಕೆ. ಇನ್ನು ಬೆಳಗ್ಗೆ ಇವತ್ತು ಎದ್ದು ಜಯಂತ್ ನಿನ್ನೆ ಸ್ವಲ್ಪ ರಜಾ ಹಾಕಿದ್ರು, ಅಲ್ಲಿ ಹೋಗಿದ್ವಿ ಹರಿಹರಕ್ಕೆ ಹೋಗಿ ಅದೆಲ್ಲ ಕಾರ್ಯ ಏನಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಬರೋತ್ಲಿಗೆ ನಿನ್ನೆ ರಜಾ ಆಯಿತು. ಇವತ್ತು ಬೆಳಗ್ಗೆ ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಹೋದರು. ನಾನೇನು ಎದ್ದು ಕುತ್ಕೊಂಡು ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಫ್ರೆಶ್ ಆಗಿ ಫಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಬ್ಲಿ ಕುಡಿದ್ವಿ, ನಾನೊಂದು 1.5 ಲೋಟ, ದೊಡ್ಡ 1.5 ಲೋಟ. ಮಿಟ್ಟು ನೀನು ಕುಡ್ದ್ಯಾ? ಪೂರ್ತಿ ಕುಡ್ದೆ ಸ್ವಲ್ಪ ಕುಡ್ದ್ಯಾ ಮಿಟ್ಟು? ಎಲ್ಲೋ ಇಟ್ಟಿರ್ತಾಳೆ ಫ್ರೆಂಡ್ಸ್ ಅವಳು. ಪೂರ್ತಿ ಕುಡ್ದ್ಯಾ? ಕುದ್ದೆ. ಸೊ ಅವಳು ಕುಡಿದ್ಲು. ಇನ್ನು ನಮ್ಮ ಮಿಂಚಕ್ಕ ಹಾಲು ಕೊಟ್ಟು ಬಂದೆ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಹೆಂಗೆ ತಿಂತಿದ್ದಾಳೆ.
ಇವಾಗ ಕಸ ಹೊಡಿಬೇಕು. ಜಯಂತ್ ಹೋಗಿದ ತಕ್ಷಣ ಮತ್ತೆ ಏನು ಕಸ ಹೊಡಿಯೋದು ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇವಾಗ ಕಸ ಹೊಡೆದು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ತುಂಬ ಸಿಂಪಲ್. ಅದರಲ್ಲಿ ಇವತ್ತು ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ, ರ್ಯಾಂಡಮ್ ಆಗಿ ಶೇರ್ ಮಾಡ್ತೀನಿ ಲಾಗ್ ಬಗ್ಗೆ. ಆ್ಯಂಡ್ ಕೆಲಸ ಏನಿಲ್ಲ, ಸ್ವಲ್ಪ ಸಿಂಪಲಾಗಿ ಕಸ ಹೊಡ್ಕೊಂಡು ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ಸಿಂಕ್ ಹಾಕ್ತೀನಿ, ಆಮೇಲೆ ಹೊಡ್ಕೊತೀನಿ. ಫಸ್ಟ್ ನಾನು ಇವತ್ತು ಅಟ್ಲೀಸ್ಟ್ ನಾನು ಎಕ್ಸಸೈಸ್ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಅಫರ್ಮೇಷನ್ಸ್ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದ್ದೀನಿ. ಸೊ ಫಸ್ಟ್ ಕಸ ಹೊಡ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಹೇಗಿರುತ್ತೆ ಶೇರ್ ಮಾಡ್ತೀನಿ. ಒಂದು ರೌಂಡ್ ಎಲ್ಲದು ಕೂಡ ಮನೇಲಿ ಇರೋದೆಲ್ಲ ಅಂದರೆ ಕಚಾಟಿ ಅಲ್ಡಿರೋದೆಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮಿಟ್ಟು ನೋಡಿ ಹೆಂಗೆ ಫೋನ್ ನೋಡ್ತಾ ಇದ್ದಾಳೆ. ಆಮೇಲೆ ಸಮ್ಮರ್ ಬಂದಾಗಿಂದ ಮಕ್ಳದ್ದೇನು ಗೊತ್ತಾ, ನಮ್ಮ ಮನೇಲಿ ನಡೀತಾ ಇರೋಂಥ ಹ್ಯಾಬಿಟ್, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಮೇ ಬಿ ಶೆಕೆ ಅಂತ ಫೀಲ್ ಆಗುತ್ತೋ ಏನೋ ಗೊತ್ತಿಲ್ಲ, ಸ್ನಾನ ಅಂತ ಇದ್ದಾರೆ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಿಟ್ಟುಗಾಗಿ ಇವಾಗ ಏನು ಬಟ್ಟೆ ಹಾಕಿ ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಂಡು ಆಟ ಆಡ್ತಾ ಇರೋ ಫೋನ್ ನೋಡ್ತಿರೋ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ. ಸೊ ನಾನು ಇದನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಂಚು ಇದ್ದರೆ ಅವಳಿಗೂ ಅಷ್ಟೇ ಫ್ರೆಂಡ್ಸ್, ಎದ್ದು ಬಚ್ಚಲಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡೆ ಹೊರಗೆ ಬರ್ತಾಳೆ, ಹಂಗೆ ಮಾಡ್ತಿದ್ದಾಳೆ. ಆಮೇಲೆ ಬೀನ್ ಬ್ಯಾಗು ರೀಸೆಂಟ್ಲಿ ಬಂದಿದ್ದು ಮನೆಗೆ, ಬಂದಾಗ ಯಾಕಾದ್ರೂ ತಂದು ಅನಿಸುತ್ತೆ ಫ್ರೆಂಡ್ಸ್. ಹಂಗೆ ಮಾಡ್ತಾರೆ ನನ್ನ ಮಕ್ಕಳು, ಏನೇ ತಂದರೂ ಕೂಡ ಯಾಕೆ ತಂದೆ ಅಂತ ಅನಿಸ್ಬಿಡ್ಬೇಕು ನೋಡಿ. ಹಾಗೆ ಕಚಾಟಿ ಮಾಡ್ತಾರೆ, ಅದನ್ನ ಹಿಡ್ಕೊಂಡು ಆಟ ಆಡ್ತಾರೆ, ಜಂಪ್ ಮಾಡ್ತಾರೆ. ನಮ್ಮ ಚಿಟ್ಟಿ ಅಂತೂ ಫುಲ್ ಕುಣಿದಾಡೋದು. ಸೊ ಅವನಿಗೆ ಹೇಳ್ಬಿಟ್ಟಿದ್ದೆ ನಾನು, ಯಾಕಾದ್ರೂ ತಂದೆ ಅಂತ ಹೇಳಿ ದಯವಿಟ್ಟು ಹಂಗೆ ಫೀಲ್ ಮಾಡಿಸ್ಬೇಡಿ ಅಂತ ಹೇಳಿದಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ. ಇನ್ನು ಅದ್ರ ಮೇಲೇ ಉಲ್ಡಾಡೋದು, ಮಲ್ಕೊಳ್ಳೋದು. ನಾನು ತಂದಿದ್ದು ನಾನು ಎಡಿಟ್ ಮಾಡೋವಾಗ ಕುತ್ಕೊಂಡು ಮಾಡೋಣ ಅಂತ, ನನಗಿಂತ ಜಾಸ್ತಿ ನನ್ನ ಮಕ್ಕಳೇ ಯೂಸ್ ಮಾಡ್ತಾರೆ. ಇನ್ನು ಮನೆಯೆಲ್ಲ ಕಸ ಹೊಡೆದು ಇವಾಗ ನಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಸೋಫಾ ಮೇಲೆ ಹಾಸಿಗೆ ಬಂದು ಮಿಟ್ಟುಗೋಸ್ಕರ ಹಾಕಿರೋದು, ಅದ್ರ ಕೆಳಗಡೆ ಬೇವಿನ ಸೊಪ್ಪೆಲ್ಲ ಹಾಕಿ ಇಟ್ಟಿದ್ವಿ. ಚಿಟ್ಟಿ ಹೆಂಗೆ ಮಾಡಿದ್ವಲ್ಲ ಸೇಮ್ ಹಾಗೆ ಅವಳಿಗೂ ಕೂಡ ಹಾಸಿಗೆ ಹಾಕಿದ್ದು. ಹಾಗಾಗಿ ಅದನ್ನು ತೆಗಿಯಲ್ಲ, ಆಲ್ಮೋಸ್ಟ್ ತೆಗೆದು ಬೇವಿನ ಸೊಪ್ಪೆಲ್ಲ ಚೇಂಜ್ ಮಾಡಿ ಮತ್ತೆ ಅದನ್ನೆಲ್ಲ ನೀಟಾಗಿ ಧೂಳೆಲ್ಲ ಕಸ ಎಲ್ಲ ತಕ್ಕೊಂಡು ಮತ್ತೆ ಹಾಗೆ ಹಾಸಿರ್ತೀವಿ. ಸೊ ಹಂಗಾಗಿನೇ ಇವಾಗ ಲೈಟಾಗಿ ನಾನು ಕ್ಲೀನ್ ಮಾಡಿಕೊಂಡೆ. ಇನ್ನು ಇದು 11 ಗಂಟೆಗೆ ಮಾಡ್ತಾ ಇದ್ದೀನಿ, ಎಕ್ಸಾಕ್ಟ್ 11 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ಒಂದು 20 ನಿಮಿಷ ಆರಾಮಾಗಿ ನಾನು ಈ ಥರ ವರ್ಕೌಟ್ಸು, ಲೈಟಾಗಿ ವಾರ್ಮಪ್ ಮತ್ತು ಸ್ಟ್ಯಾಂಡಿಂಗ್ ಎಕ್ಸಸೈಸು, ಇನ್ನು ಸೂರ್ಯ ನಮಸ್ಕಾರ ಇದನ್ನೆಲ್ಲ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡ್ತೀನಿ. ಬಟ್ ಇತ್ತೀಚೆಗೆ ಸ್ಕಿಪ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಸಡನ್ನಾಗಿ ಎಲ್ಲದೂ ಮಾಡೋಕ್ಕಾಗಲ್ಲ. ಹಾಗಾಗಿ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಳ್ಳೋ ಅಂಥ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತಿರ್ತೀನಿ. ಕೆಲವೊಬ್ಬರಿಗೆ ಬೇಗ ಎದ್ದು ಮಾಡೋದಕ್ಕಾಗಲ್ಲ, ಇನ್ನು ಕೆಲವೊಬ್ರು ಬೇಗ ಎದ್ದೇಳ್ತಾರೆ. ಬಟ್ ಮನೇಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ. ಅವ್ರಿಗೆ ನಾವು ಕೆಲಸ ಮಾಡೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಹೊರಗಡೆ ಕೆಲಸಕ್ಕೆ ಹೋಗೋವಂಥವ್ರು ಇರ್ತಾರೆ ಮನೇಲಿ. ಸೊ ಅವ್ರಿಗೆಲ್ಲ ನೋಡ್ಕೊಳ್ಳೋದು, ಈ ಥರದೊಂದು ಟೈಮಲ್ಲಿ ನಮ್ಮನ್ನು ನಾವು ಕೇರ್ ಮಾಡೋದಾಗಿರ್ಬೋದು. ಅಥವಾ ಎಷ್ಟೋ ಜನ ಕೇಳ್ತಿರ್ತಾರೆ, ಅಕ್ಕ ನಾವು ಎಕ್ಸಸೈಸ್ ಮಾಡಬೇಕು, ಬೆಲ್ಲಿ ಫ್ಯಾಟ್ ಹೋಗಬೇಕು, ಅಥವಾ ನಾವು ಕೂಡ ಚೆನ್ನಾಗಿರಬೇಕು, ಬಟ್ ನಮಗೆ ಟೈಮ್ ಕೊಡ್ಕೊಳ್ಳೋಕೆ ಆಗ್ತಿಲ್ಲ ಅಂತೇಳಿ. ನಾನು ಈ ಒಂದು ಟೈಮಿಂಗ್ಸ್ನ ಕಲ್ತಿದ್ದೆಲ್ಲಿ ಅಂತಂದರೆ, ಬಿಫೋರ್ ನಾನು ಯೋಗ ಕ್ಲಾಸ್ ಹೋಗ್ತಿದ್ನಲ್ಲ, ಸೊ ಅಲ್ಲಿ ಮ್ಯಾಮ್ ಹೇಳಿದ್ದು, ನಾವು ಊಟ ಅಥವಾ ತಿಂಡಿ ಮಾಡಿ 2 ಅವರ್ಸ್ ಆದಮೇಲೆ ನಾವು ಮಾರ್ನಿಂಗ್ ಈ ಥರ 11-11:30 ಹಂಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಯೋಗ ಮಾಡ್ಕೋಬೋದು ಅಂತ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಚಿಕ್ಕ ಪಾಪು ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ, ಸಮ್ಟೈಮ್ಸ್ ಸ್ಕಿಪ್ ಆದಾಗ ಈ ಥರ ಮಾಡಿ ಅಂತ. ನಾನು ಅವಾಗಿಂದನೂ ಕೂಡ ಈ ಥರ ಯಾವಾಗಾದ್ರೂ ಮಿಸ್ ಆದರೆ 11 ಗಂಟೆಗೆ ಮಾಡ್ಕೊಳ್ಳೋಂಥ ರೂಢಿ ಇಟ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ಏನಾಯಿತು ಅಂತಂದರೆ, ಬೆಳಗ್ಗೆ ಮಾಡಿದ್ರೇ ಅದು ಫ್ರೆಶ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಯಾರಾದರೂ ಈ ಥರ ಮಾರ್ನಿಂಗ್ ಮಾಡ್ಕೊಳಕ್ಕಾಗಲ್ಲ ಅಂತಂದಾಗ ತಿಂಡಿ ಮಾಡಿ 2 ಅವರ್ಸ್ ಆದಮೇಲೆ ನಾವು ಆರಾಮ್ಸೆ ಮಾಡ್ಬೋದು. ಸೊ ಮಾಡಿ, ಯಾಕಂದರೆ ಬಾಡಿಗೆ ಫಿಸಿಕಲ್ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನನ್ನ ಜೀವ ಉಳಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲೂ ನಾನು ಥೈರಾಯ್ಡ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾಗಿರ್ಬೋದು, ನನ್ನನ್ನು ನಾನು ಮೇಂಟೈನ್ ಮಾಡ್ತಿರುವಂಥದ್ದಾಗಿರ್ಬೋದು, ಎವ್ರಿಥಿಂಗ್ ಎಲ್ಲದೂ ಕೂಡ ಮೇನ್ ಪ್ರಿಯಾರಿಟಿ ನಾನು ಬಂದು ಇದಕ್ಕೆ ಕೊಡ್ತೀನಿ. ಇನ್ನು ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಲೂ ತುಂಬ ಜನ ಕೇಳ್ತಿದ್ರಿ. ಸೊ ನಾನು ಮಾಡ್ತಾ ಇದ್ದೀನಿ ನೋಡಿ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೇ ನನಗೆ ತುಂಬ ಇಷ್ಟ. ನಾನು ಎಲ್ಲ ರೀತಿಯಾಗಿರೋಂಥ ಟೆಕ್ನಿಕ್ಸ್ಗಳನ್ನೂ ಕೂಡ ಆಲ್ರೆಡಿ ಅದನ್ನು ಯೂಸ್ ಮಾಡಿದ್ದೀನಿ, ಅದರಿಂದ ಬೆನಿಫಿಟ್ ಆಗಿರೋದನ್ನು ಲೈವಾಗಿ ನೋಡಿದ್ದೀನಿ, ಆಮೇಲೆ ಸ್ಕಿಪ್ ಕೂಡ ಮಾಡಿದ್ದೀನಿ. ಬಟ್ ಮೈಂಡನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ಹೆಂಗೆ ಅಫರ್ಮ್ ಮಾಡ್ತಿರ್ಬೇಕು ಮೈಂಡಲ್ಲಿ ಅನ್ನೋದು ಒಂದು ಸ್ವಲ್ಪ ಗೊತ್ತಿರೋ ಕಾರಣ ನನ್ನನ್ನು ಅದು ಯಾಕೋ ಬಿಟ್ಟು ಹೋಗ್ತಾ ಇಲ್ಲ, ಅದು ನನ್ನ ಫೀಲ್. ಮತ್ತು ಈ ಒಂದು ಗ್ಲಾಸ್ ನೀರು ಇಟ್ಕೊಂಡು ನಮಗೇನೇನೆಲ್ಲ ಬೇಕು ಅದೆಲ್ಲದು ಕೂಡ ಪಾಸಿಟಿವ್ ಆಗಿ ಅದನ್ನು ವಿತ್ ಫೀಲಲ್ಲಿ ನಾವು ಹೇಳಿದ್ರೆ ಸೊ ಮ್ಯಾನಿಫೆಸ್ಟೇಷನ್ ತುಂಬ ಬೇಗ ವರ್ಕ್ ಆಗುತ್ತೆ. ಅದನ್ನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಇನ್ನು ಈ ಥರದ ಮ್ಯಾನಿಫೆಸ್ಟೇಷನ್ ಎಲ್ಲ ನನ್ನ ಲೈಫಲ್ಲಿ ಬಂದಾಗಿಂದ ಕಂಪ್ಲೀಟ್ ನನ್ನ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತೀನಿ. ಅದು ಎಷ್ಟೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿ ನನಗೆ ಒಳಗಡೆಯಿಂದ ಹೊರಗಡೆಯಿಂದ, ಅದನ್ನು ತುಂಬ ಬೇಗ ರಿಕವರ್ ಆಗೋದಕ್ಕೆ ನನಗೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನೆಲ್ಲದು ಬಿಟ್ಕೊಡೋದಕ್ಕಾಗಲ್ಲ ನನಗೆ. ಹಾಗೆ ಮಿಂಚು ಯಾಕೋ ತುಂಬ ತಲೆ ತಿಂದ್ಲು ಫ್ರೆಂಡ್ಸ್, ಭಯಂಕರ ತಲೆ ತಿಂತಾಳೆ ಸಮ್ಟೈಮ್ಸ್ ಹಾಗೆ. ಮತ್ತು ಊಟ ಮಾಡು ಅಂದರೆ ಊಟನೂ ಮಾಡಲ್ಲ, ಅದೇನೋ
ಗೊತ್ತಿಲ್ಲ. ನಮ್ಮಮ್ಮ ಊಟ ಮಾಡಿಸಿದ್ರೆ ಮಾತ್ರ ಮಾಡ್ತಾಳೆ, ನಾವು ಊಟ ಮಾಡಿಸಿದ್ರೆ ತುಂಬ ರೇರ್. ಅವಳು ಊಟ ಸಲುವಾಗಿನೇ ಸ್ವಲ್ಪ ತಲೆಯನ್ನು ಕೂಡ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೀದಾ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ. ಅದರಲ್ಲೂ ಇವತ್ತು ಅನ್ಬಾಕ್ಸಿಂಗ್ ಎಲ್ಲ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಮಧ್ಯಾಹ್ನದೊಳಗಡೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಮಕ್ಳ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಅಲ್ಲಿ ಬಿಟ್ಟು ಬಂದರೆ ಮಾತ್ರ ಈ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ನು ಇವಳು ಕಾಡ್ಸೋದು ನೋಡಿ ಸ್ವಲ್ಪ ಬೇಗನೆ ಬಿಟ್ಟು ಬರೋಣ ಅಂತೇಳಿ ಇವಾಗ ಹೋಗಿ ಸ್ನಾನ ಮಾಡಿಸ್ಕೊಂಡು ಅವಳಿಗೂ ಕೂಡ ಬಟ್ಟೆ ಹಾಕಿ ತಲೆಗಿಲೆ ಎಲ್ಲ ಬಾಚಿ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ಬಿಟ್ಟು ಬಂದು ಎಲ್ಲ ಶೂಟ್ಸು ಎಡಿಟ್ಸು ಕಂಪ್ಲೀಟ್ ಮಾಡಿಕೊಂಡೆ. ಇದು ಬಂದು ನೆಕ್ಸ್ಟ್ ಡೇ. ನಾನು ಒಂದ್ಸರಿ ಎಡಿಟಿಗೆ ಎಷ್ಟು ಕೂತ್ಕೊಂಡ್ರೆ ಅಂದರೆ ಭಯಂಕರ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಅನ್ಬಾಕ್ಸಿಂಗ್ ಕೂಡ ಜಾಸ್ತಿ ಇತ್ತು, ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಲಾಗೆ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ. ಮತ್ತೆ ಇವಾಗ ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈವ್ನಿಂಗ್ ಟೈಮ್ ಇದು. ಸೊ ಇವತ್ತು ಈವ್ನಿಂಗ್ ಏನಾಯಿತು ಅಂತಂದರೆ ಚಪಾತಿ ತಿನ್ನಬೇಕು ಅಂತ ಅಂದ್ಲು ಮಿಟ್ಟು, ಹಂಗಾಗಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಅಂಚೆ ಇಟ್ಟಿರಲಿಲ್ಲ ನಾವು, ಇವಾಗೆಲ್ಲ ಆಲ್ರೆಡಿ ತಣ್ಣಗಾಗಿದೆ. ಇನ್ನೇನು ದೇವರಿಗೆ ಮೊಸರನ್ನ ಕೊಟ್ಟು ಬರೋದಷ್ಟೇ. ಆಲ್ರೆಡಿ ಆಗಿದೆ ಫ್ರೆಂಡ್ಸ್, ಮಿಟ್ಟಿಗೆಲ್ಲ ಹೋಗಿದೆ. ಸೊ ದೇವರಿಗೆ ಬೇಡ್ಕೊಂಡು ಅಮ್ಮ ನಾವು ಈ ಥರ ಬರೋವಂಥ ಪರಿಸ್ಥಿತಿಲಿ ಇಲ್ಲ, ಸೊ ಬಂದಾದ್ಮೇಲೆ ಎಲ್ಲ ನಡೆಸ್ತೀವಿ, ಬಟ್ ಇವಾಗ ನಮ್ಮ ಮನೇಲಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಬೇಡ್ಕೊಂಡು ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸೂತ್ಕದ ಮನೆ ಎಲ್ಲ ಹೆಂಗೂ ಹೋಗೋ ಆಗಿಲ್ಲ, ಇನ್ನು ಗಂಗಾ ಪೂಜೆ ಆಗೋವರೆಗೂ ಇನ್ನೇನು 2 ದಿನದಲ್ಲಿ ಫಂಕ್ಷನ್ ಇದೆ ಫ್ರೆಂಡ್ಸ್. ಅದಕ್ಕೂ ಕೂಡ ನಾವೆಲ್ಲ ರೆಡಿ ಆಗಬೇಕು. ಸೊ ಸೀರೆ ಎಲ್ಲ ಬಂದಿದೆ, ನಾನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ಯಾವ ಸೀರೆ ತೊಗೊಂಡಿದ್ದೆ ಏನು ಅಂತ. ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ. ಬಟ್ ನಮ್ಮ ಮಾವನ್ನ ಅಂದರೆ ನಮ್ಮ ಅತ್ತೆ ಮನೆಗೆ ಹೋದಾಗ ನಾನು ಲಾಗ್ ಮಾಡಲ್ಲ, ಬಿಕಾಸ್ ಇದು ಅವ್ರ ಪರ್ಸ್ನಲ್ ಫ್ಯಾಮಿಲಿ ಫಂಕ್ಷನ್ ಆಗುತ್ತೆ. ನನಗೆ ಸುಮ್ಮನೆ ನನ್ನ ಖುಷಿಗೆ ನಾನು ಮಾಡಿದೆ ಅಂದ್ರೂ, ಅವ್ರು ನನಗೆ ಖುಷಿಗೆ ಸಪೋರ್ಟ್ ಮಾಡಿದೆ ಅಂದ್ರೂ ಹೊರಗಡೆಯಿಂದ ಬರುವಂಥ ಒಪಿನಿಯನ್ಸ್ಗಳನ್ನ ಕೆಲವೊಮ್ಮೆ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ತುಂಬ ತುಂಬ ಹರ್ಟ್ ಆಗಿಬಿಡುತ್ತೆ. ಅದಕ್ಕೆ ನನ್ನ ಕೆಲಸ ನನ್ನ ಮನೆಯವ್ರಿಗೂ ಮಾತ್ರ ಇರಲಿ ಅನ್ನೋ ಥರ ಮೈಂಡ್ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಇನ್ನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆ ಮೊಟ್ಟೆ ಪಲ್ಯ ತಿನ್ನೋ ಹಾಗಾಗಿತ್ತು, ಹಾಗಾಗಿ ಅದನ್ನೆರಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಕಡೆ ಮೊಟ್ಟೆ ಪಲ್ಯಕ್ಕೆ ಜಯಂತ್ ಆಲ್ರೆಡಿ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಿ ಕೊಟ್ಟಿದ್ದಾರೆ. ಇನ್ನು ಈ ಚಪಾತಿ ಬೇಯಿಸೋದಿತ್ತು ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ. ಸಮ್ಮರ್ ಫ್ರೆಂಡ್ಸ್ ಎಂಥ ಇರಿಟೇಷನ್ ಗೊತ್ತಾ, ಒಂಥರ ಭಯಂಕರ ಇರಿಟೇಷನ್. ಅಡುಗೆ ಮನೇಲಿ ಅಡುಗೆ ಮಾಡೋದ್ರೊಳಗಡೆ ನೀರು ಇಳಿದೋಗಿರುತ್ತೆ, ಇನ್ನು ಪಾತ್ರೆ ತಿಕ್ಕೋದ್ರೊಳಗಡೆ ಫುಲ್ ನೀರು ಇಳಿದೋಗಿರುತ್ತೆ. ಹಿಂಗೆ ಅದೇ ಥರ ಮಕ್ಕಳು ಕೂಡ ಓದಾಡ್ತಾರೆ. ಮತ್ತು ಅದರಲ್ಲೂ ಐಸ್ ಕ್ರೀಮ್ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಮಜ್ಜಿಗೆ ಕುಡಿಯೋದು, ಪದೇ ಪದೇ ನೀರು ಕುಡಿಯೋದು ಇದ್ದೇ ಆಗ್ತಾಯಿದೆ ಫ್ರೆಂಡ್ಸ್. ನಾನಂತರ ಸ್ವಲ್ಪ ವಾಟರ್ ಇಂಟೇಕ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ. ನಿಜವಾಗ್ಲೂ ನೀರು ಚಳಿಗಾಲ ಬಂತು ಅಂದರೆ ಫುಲ್ ಕಡಿಮೆ ಮಾಡಿಬಿಟ್ಟಿರ್ತೀನಿ, ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ ನನಗೆ ಒಂದೊಂದು ಸರಿ ಹೊಟ್ಟೆ ನೋವೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನೆನ್ಪಿಟ್ಕೊಂಡು ಅಡುಗೆ ಮಾಡ್ತಾ ನಾನು ನೀರು ಕುಡಿಯೋಂಥ ಅಭ್ಯಾಸನೂ ಇದೆ. ನಾನು ಸುಮಾರು ಸರಿ ಆಲ್ರೆಡಿ ಹೇಳಿದ್ದೀನಲ್ಲ, ನನಗೆ ಅಡುಗೆ ಮನೆಗೆ ಹೋದರೆ ಮಾತ್ರ ನೆನಪು ಬರುತ್ತೆ, ನನ್ನ ಕಣ್ಣು ಮುಂದೆ ಇದ್ದರೆ ಮಾತ್ರ. ಇಲ್ಲಿ ನೋಡಿ ಫೋನ್ ನೋಡ್ಕೊಂಡು ಚಪಾತಿ ಸೀದಿಸ್ಬಿಟ್ಟೆ ನಾನು. ಇನ್ನು ಇಲ್ಲಿ ನೋಡಿ ಎಣ್ಣೆ ಹಾಕೋದು ಎಷ್ಟು ಚೆನ್ನಾಗಿದೆಲ್ಲ ಸ್ಪ್ರೇ, ಇದು ಬಂದಾಗಿಂದ ದೋಸೆಗೆ ಮತ್ತು ಚಪಾತಿಗೆ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನನ್ನ ಲಿಂಕ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ನು ಮಿಟ್ಟುಗೆ ಮೈ ತುಂಬ ಆಗಿತ್ತಲ್ಲ, ಅದೆಲ್ಲದೂ ಕೂಡ ಹೋಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯಿತು. ಚಿಟ್ಟಿಗೆ ಹೋಗೋದಷ್ಟು ಬೇಗ ಹೋಗಲಿಲ್ಲ ಇವಳಿಗೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಬೇವಿನ ಸೊಪ್ಪು ಹಚ್ಚಿ ಒಂದೊಂದು 10 ನಿಮಿಷ ಬಿಡ್ತಿದ್ದೆ. ಬಚ್ಚಲಲ್ಲೇ ಕೂತ್ಕೊಳ್ಳಮ್ಮ ಅಂತ ಹೇಳಿಬಿಡ್ತಿದ್ದೆ. ಅಮ್ಮ ಬಾ ತೊಳಿ ಸಾಕು, ಇರಿಟೇಷನ್ ಆಗುತ್ತೆ ಅಂತ ಅಂದ್ಕೊಂಡ್ರು ಒಂದು 10 ನಿಮಿಷ ಏನೇನಾದರೂ ಮಾತಾಡ್ಸ್ಕೊತ ಮರೆಸ್ಬಿಡ್ತಿದ್ದೆ. ಅದಾದಮೇಲೆ ಅವಳಿಗೆ ತೊಳೆದು ಅದೆಲ್ಲದೂ ಕೂಡ ಹೋಗಿದೆ ಇವಾಗ ಬಾಡಿಯಿಂದ. ಆಲ್ಮೋಸ್ಟ್ ಕಲೆ ಎಲ್ಲ ಇದೆ, ಬಟ್ ಅಷ್ಟು ಬೇಗ ಹೋಗಲ್ಲ ಫ್ರೆಂಡ್ಸ್ ಅದು. ಇಲ್ಲಿ ನೋಡಿ ಅವಳು ಅಡುಗೆ ಮಾಡೋದು ನೋಡ್ಬೇಕಂತೆ, ಅದಕ್ಕೆ ಬಂದು ಚೇರ್ ಹಾಕೊಂಡು ನಿಂತ್ಕೊತಾ ಇದ್ದಾಳೆ. ಜುಟ್ಟು ಹಾಕಿದ್ದೆ, ಜುಟ್ಟು ಬಿಚ್ಕೊಂಡಿರೋದು ಗೊತ್ತಿಲ್ಲ ನನಗೆ. ಸೊ ಅವಳು ಬಂದು ನಿಂತಾಗಲೇ ನೋಡಿದ್ದು, ಅಯ್ಯೋ ಜುಟ್ಟು ಬಿಚ್ಕೊಂಡಿದ್ಯಾ ನೀನು, ಯಾರು ಹೇಳಿದ್ರೆ ನಿನಗೆ, ಫಸ್ಟ್ ಹೋಗಿ ನೀನು ಅಂತ ಹೇಳಿದಾಗ ರೂಮಲ್ಲಿದೆ ಮತ್ತು ಜುಟ್ಟು ಅಲ್ಲಿ ಬಿಚ್ಚಿದೆ ತಡಿ ಅಂತ ಹೇಳಿ ಹೊರಟೋಗ್ತಿದ್ದಾಳೆ. ನೋಡಿ ಹೆಂಗೆ ಹೋಗ್ತಿದ್ದಾಳೆ. ಚಪಾತಿ ಏನೋ ಎಲ್ಲ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಕರೆಂಟೇ ಹೋಗೋಯ್ತು. ಇಲ್ಲಿ ಎಷ್ಟು ಸರಿ ಕರೆಂಟ್ ತೆಗಿತಾರೆ ಅಂದರೆ ಹಗಲೊತ್ತು ತೆಗಿತಾರೆ, ರಾತ್ರಿನೂ ತೆಗಿತಾರೆ. ಸಮ್ಟೈಮ್ಸ್ ರಾತ್ರಿ ಅಂದರೆ ನಡುರಾತ್ರಿ ತೆಗಿತಾರೆ, ಅದಂತರೂ ಭಯಂಕರ ಇರಿಟೇಷನ್. ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ, ಅದರಲ್ಲೂ ಸೊಳ್ಳೆಗಳು ಬೇರೆ. ಈ ಮಕ್ಕಳಿಗೆ ಹೆಂಗಪ್ಪ ನಡೆಸೋದು ಅಂತ ಅನ್ಸ್ಬಿಡುತ್ತೆ. ಎಷ್ಟೋ ಸರಿ ಪಾಪ ಜಯಂತ್ ಫುಲ್ಲು ಒದ್ದಾಡಿದ್ದಾರೆ, ನಾನು ಹೆಂಗೋ ಮಲ್ಕೊಂಡ್ಬಿಡ್ತೀನಿ. ಇನ್ನು ಇದೇ ಕತ್ಲಲ್ಲೇ ಮೊಟ್ಟೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಬೇಗ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಊಟ ಬೇಗ ಮಾಡ್ಬೋದು ಅಂತೇಳಿ ಸ್ವಲ್ಪ ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ರಾತ್ರಿ, ಆದರೆ ಆಗೋದೇ ಇಲ್ಲ. ಆಮೇಲೆ ಇನ್ನು ಮೊಟ್ಟೆ ಪಲ್ಯ ಎಲ್ಲ ಮಾಡಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ ಇವರ ಆಟಗಳು ನೋಡ್ತಾ ಇದ್ರೆ ಸಖತ್ ಖುಷಿ ಆಗುತ್ತೆ. ಮಿಟ್ಟು ಮತ್ತೆ ಮಿಂಚು ಇದ್ಬಿಟ್ರೆ ಬರೇ ಆಟ. ಇನ್ನು ಚಿಟ್ಟಿ ಅಮ್ಮನ ಜೊತೆ ಇರ್ತಾನಲ್ಲ, ಸೊ ಅವನು ಬಂದಾಗ ಮೂವರು ಸೇರ್ಕೊಂಡು ಆಡ್ತಾರೆ. ಅಪ್ಪ ಬರಬೇಕು, ಇಲ್ಲಾಂದ್ರೆ ಅಮ್ಮ ಒಬ್ಬರೇ ಇದ್ರೆ ಚಿಟ್ಟಿ ಹೋಗ್ಬಿಡ್ತಾನೆ, ಅಲ್ಲೇ ಉಳ್ಕೊಂತಾನೆ. ಚೂಜಿ ಮಾಡ್ರಿ, ಸೂಜಿ ಮಾಡು ಪಾಪು, ಸೂಜಿ ಮಾಡು. ಅಯ್ಯೋ ಚೂಜಿ, ಮಿಂಚು ಪಾಪು ಬೇಕಂಟ ನಿಪ್ಪಲ್ ತಪ್ಪು ಪಾಪುಕಿ ಅಕ್ಕ ಜರುಗು, ನಿಪ್ಪಲ್ ತಪ್ಪು ಪಾಪು ಸೂಜಿ ಸಿಸಂತಿ ಎವಡ. ಓ ಚೂಜಿ ಮಾಡಿದ್ಲು. ಅಯ್ಯೋ ಮಿಂಚು
ನೀ ಪಾಪು ಪಾಪು ತಾಪು ಪಾಪು ನಿಪ್ಪಲ್ ತಾಪು ಹಾಲು ತಾಪು ಅದು ನಿಪ್ಪಲ್ ಅಂತೆ ತಾಪು ಜೊತೆ ತಾಪು ಹಾಂ ರೂಮಲ್ಲಿ ಬಟ್ಟೆ ಯಾಕೆ ಹೀಗೆ ಹಾಕಿದ್ದೀನಿ ಅಂತ ಅನ್ಕೊತಿದ್ದೀರಾ? ಇದು ಬಂದು ಫುಲ್ ಡಿವೈಡ್ ಮಾಡಿಕೊಂಡೆ ನನ್ನ ಬಟ್ಟೆಗಳು. ಅಂದರೆ ಯಾವುದ್ಯಾವ್ದು ಹಾಕಲ್ಲ ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟೆ ಫ್ರೆಂಡ್ಸ್. ಇವತ್ತು ಎಷ್ಟೊಂದು ಡಿಕ್ಲಟರಿಂಗ್ ಮಾಡ್ದಂಗೆ ಆಗ್ಬಿಡ್ತು. ನಮ್ಮ ಅಮ್ಮಗೆ ಬೇಕಾಗಿರೋವಂಥದ್ದು ಅಂದರೆ ಚೆನ್ನಾಗಿರೋ ಟಾಪ್ಸ್ ಎಲ್ಲ ಇದೆ. ಇನ್ನೂ ಮೈ ಮೇಲೆ ಹಾಕ್ದಿರೋಂಥ ಕೆಲವೊಂದು ಟಾಪ್ಸ್ಗಳು ಇದೆ ಮನೇಲಿ. ಹಾಕದೇ ಇದ್ದರೆ ಸುಮ್ಮನೆ ಇಟ್ಕೊಳ್ಳೋದು ಯಾಕೆ, ಸ್ಪೇಸ್ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಫುಲ್ಲಿ ಡಿಕ್ಲಟರಿಂಗ್ ಮಾಡ್ಕೊಂಡ್ಬಿಟ್ಟೆ. ಅವಳಿಗೆಲ್ಲ ಶಿಫ್ಟ್ ಮಾಡಿ ಕಳಿಸ್ಬೇಕಂತ. ಕೆಲವೊಂದಷ್ಟು ಸೀರೆಗಳು ಇತ್ತು. ನಾನು ಆ್ಯಕ್ಚುಲಿ ಸೀರೆನೇ ಉಡಲ್ಲ, ಇನ್ನು ಹಾಕದೆ ಉಡೋದು ಅಪರೂಪ. ಬಟ್ ಆಗದಿರೋಂಥ ಸೀರೆಗಳನ್ನ ಇಟ್ಕೊಂಡು ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ಕೂಡ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಕಳಿಸ್ಬೇಕು, ಅಮ್ಮನ ಮನೆ ಕಳಿಸ್ಬೇಕು. ಅಮ್ಮ ಚೆನ್ನಾಗಿರೋಂಥ ಸೀರೆಗಳೆಲ್ಲ ಇಟ್ಕೊಳಂಗಿದ್ರೆ ಇಟ್ಕೊಂಡು ಬೇರೆ ಯಾರಿಗಾದ್ರೂ ಕೊಟ್ಬಿಡಮ್ಮ, ಇಲ್ಲ ಅನಾಥಾಶ್ರಮ ಬರುತ್ತಲ್ಲ ಇಲ್ಲಿ, ಸೊ ಕೊಟ್ಬಿಡು ಅಂತಂದಿದ್ದಕ್ಕೆ ಸರಿ ಎಲ್ಲ ಡಿವೈಡ್ ಮಾಡು ಅಂತಲೂ ಹೇಳಿದ್ರು ಅಮ್ಮ. ಅದಕ್ಕೆ ತೆಗೆದಿಟ್ಟಿದ್ದೀನಿ. ನಾನು ಕೆಲವೊಮ್ಮೆ ಹೆಂಗೆ ಅಂತಂದರೆ ಈ ಮಿಟ್ಟಕ್ಕ ಮಿಂಚಕ್ಕ ಆಟ ಆಡೋದು ನೋಡ್ಕೊತ ಕೂತ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಹೆಂಗೆ ಆಡ್ತಾರೆ ಗೊತ್ತಾ? ಅದು ಪಾಪು ಅಂತೆ ಟವಲ್ ಸುತ್ತಿ ಕರ್ಕೊಂಬರ್ತಾರೆ. ಸೊ ಇವ್ರು ಯಾರೋ ಡಾಕ್ಟರ್ ಅಂತೆ, ಸೂಜಿ ಮಾಡ್ತಾರಂತೆ. ಭಯಂಕರ ಆಡ್ತಾರೆ ಫ್ರೆಂಡ್ಸ್. ಇನ್ನು ಟೈಮ್ ಆಯಿತು ಅಂತೇಳಿ ಜಯಂತ್ ಹಾಸಿದ್ರು. ಅವ್ರಿಗೆ ಫುಲ್ ಸುಸ್ತಾಗಿತ್ತು ಅಂತೇಳಿ ಇವತ್ತು ನಾನು ಬೇಗ ಮಲ್ಕೊತೀನಿ ಅಂತ ಇದ್ರು. ನಂದು ಇನ್ನೇನು ಕೆಲಸ ಇಲ್ಲ, ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ಫೇಸ್ ಎಲ್ಲ ಏನೋ ಅಡುಗೆ ಮಾಡುವಾಗ ಫುಲ್ ಬೆವತು ಒಂಥರ ಆಗಿತ್ತು ಅಂತೇಳಿ ಕುತ್ಕೊಂಡಿದ್ದೆ. ಹಾಗೆ ಇವರು ಆಟಗಳು ನೋಡ್ತಾ ಇದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಕೆಲವೊಂದು ಟ್ರೆಂಡಿ ಸಾಂಗ್ಸ್ದು ರೀಲ್ಸ್ ಎಲ್ಲ ನೋಡ್ತಾಳೆ ನಮ್ಮ ಮಿಂಚಕ್ಕ. ಅದು ನೋಡಿದ ತಕ್ಷಣ ಹಿಂಗೆ ಹೇಳ್ಬಿಟ್ರೆ ಸಾಕು, ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದನ್ನು ಪೀ ಅನ್ನಿಸ್ಕೊಂಡು ಇತ್ತೀಚೆಗೆ ಕಲ್ತಿರೋದು, ಮುಂಚೆ ಬರ್ತಿರ್ಲಿಲ್ಲ. ಇವಾಗ ಒಳ್ಳೆ ಸೊಂಟ ಬಳಗಿಸ್ತಾಳೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನೋಡೋಣ ನೆಕ್ಸ್ಟ್ ಏನಾಗ್ತಾಳೆ ಅಂತೇಳಿ. ಬಟ್ ಅವಳ 3 ಇಯರ್ಸ್ಗೆ ನಾನು ಮಾಡ್ಲಿಂಗಿಗೆ ಹಾಕ್ಬೇಕಂತ ಇದ್ದೀನಿ, ಅದು ಮಾತ್ರ ಟ್ರೂ. ಇನ್ನು ನಮ್ಮ ಮಿಟ್ಟುಗೆ ಸಿಂಗಿಂಗ್ ಕಳ್ಸೋಣ ಅಂತಿದ್ದೀನಿ. ಇನ್ನು ನಮ್ಮ ಚಿಟ್ಟಿ ಗೊತ್ತಿದೆ ಅಲ್ಲ, ಡ್ಯಾನ್ಸ್ ಸೂಪರ್ ಮಾಡ್ತಾನೆ ಅವ್ನು ಡ್ಯಾನ್ಸ್ ಅಂತರು. ಸೊ ಕ್ಲಾಸಸ್ಗೆ ಹಾಕೋಣ ಅಂತಂದರೆ ಪಾಪ ಇವ್ರದ್ದು ಇದೇ ಆಗೋಯ್ತು. ಏನಾಯಿತು ಅಂತಂದರೆ ಬರೀ ಅಮ್ಮ ಬಂದಿರೋದ್ರಲ್ಲೇ ಕಳೆದೋಯ್ತು 1 ಮಂತ್ ಪೂರ್ತಿ. ಸೊ ಹಾಗಾಗಿ ಹಾಕಬೇಕು, ಇನ್ನೇನು ಹಾಕಬೇಕು ಅಂತ ವೇಟಿಂಗ್ ಮಾಡ್ತಾ ಇದ್ದೀನಿ. ಮೈಂಡಲ್ಲಿ ಓಡ್ತಾ ಇದೆ ಏನಾದರೂ ಒಂದು ಕ್ಲಾಸಸ್ಗೆ ಹಾಕ್ಬೇಕಂತ. ಇನ್ನು ಫ್ರೆಂಡ್ಸ್ ನೋಡಿ ಫೇಸ್ ಎಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಲ್ವಾ? ಸೊ ಭಯಂಕರ ಡಲ್ ಹೊಡಿತಾ ಇದೆ, ಟ್ಯಾನ್ ಆಗಿದೆ. ಸೊ ನಂದಂತರೂ ಫೇಸ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಮತ್ತು ಅದರಲ್ಲೂ ಬೇಗ ರಿಯಾಕ್ಷನ್ ಕೊಡುವಂಥ ಸ್ಕಿನ್ ಆಗಿರೋದ್ರಿಂದ ಟೈಮ್ ಟು ಟೈಮ್ ಕರೆಕ್ಟಾಗಿ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕು, ಇಲ್ಲ ಹಾಳಾಯಿತು ಅಂತಲೇ ಲೆಕ್ಕ. ಹೋಗಿ ಒಂದ್ಸರಿ ಫೇಸ್ ವಾಶ್ ಮಾಡ್ಕೊಂಬಂದೆ. ಇನ್ನು ನನ್ನ ಫೇವ್ರೆಟ್ ಮಾಮಾ ಅರ್ತ್ ಫೇಸ್ ವಾಶ್ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. 1000% ನಾನು ರೆಕಮೆಂಡ್ ಮಾಡ್ತೀನಿ. ಮಾಮಾ ಅರ್ತ್ ಫೇಸ್ ವಾಶ್ ಯೂಸ್ ಮಾಡಿದಾಗಿಂದ ಫೇಸ್ ತುಂಬ ಅಂದರೆ ತುಂಬ ಬೆಟರ್ ಆಗಿದೆ. ಅದಕ್ಕೆ ಅದೇ ಒಂದು ಬ್ರ್ಯಾಂಡ್ ಮೀನ್ಸ್ ಮಾಮಾ ಅರ್ಥಲ್ಲಿ ರೈಸ್ ವಾಟರ್ದು ಟೋನರ್ ತರಿಸ್ಕೊಂಡಿದ್ದೀನಿ. ಈ ಒಂದು ಸಮ್ಮರಲ್ಲಿ ಟೋನರಿಂದ ಜಾಸ್ತಿ ಹೈಡ್ರೇಷನ್ ಸಿಗುತ್ತೆ ಫೇಸಲ್ಲಿ. ಅದರಲ್ಲೂ ಮತ್ತು ನಾವು ಹೊರಗಡೆ ಹೋದಾಗ ಟ್ಯಾನ್ ಆಗುತ್ತೆ ಈಸಿಯಾಗಿ ಈ ಒಂದು ಬಿಸಿಲಿಗೆ. ಅದಕ್ಕೆ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಲ್ಲಿ ಪೋರ್ಸ್ ಕೂಡ ಕಾಣುತ್ತೆ ಫೇಸಲ್ಲಿ, ಸೊ ಚೆನ್ನಾಗಾಗಲಿ ಅಂತ. ಯಾವತ್ತೂ ನಾನು ಟೋನರ್ ಯೂಸ್ ಮಾಡಿರಲಿಲ್ಲ, ಬಿಫೋರ್ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ. ಇವಾಗ ನನ್ನ ಸ್ಕಿನ್ ಕೇರಲ್ಲಿ ನ್ಯೂಲಿ ಟೋನರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕಾಟನ್ ಪ್ಯಾಡ್ಸ್ ಇಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಇದು ಬಂದು ಸ್ಪ್ರೇ ಆಗಿರುತ್ತೆ ಅಂತ, ಬಟ್ ಹಾಗೆ ತರಿಸ್ಬಿಟ್ಟೆ. ಅದಾದಮೇಲೆ ಗೊತ್ತಾಯಿತು ಈ ಥರ ಹಚ್ಕೋಬೇಕಾ ಅಂತೇಳಿ ತಕ್ಷಣವೇ ಪ್ಯಾಡ್ಸ್ ಕೂಡ ನಾನು ಅಂದರೆ ಕಾಟನ್ ಪ್ಯಾಡ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ. ಇನ್ನೇನು ಬರಬೇಕು, ಬಂದಾದ್ಮೇಲೆ ಚೆನ್ನಾಗಿ ಅನಿಸುತ್ತೆ ಯೂಸ್ ಮಾಡೋಕ್ಕೆ, ಸದ್ಯಕ್ಕಂತರೂ ಅಲ್ಲ. ಇನ್ನು ಟೋನರ್ ಅದಾದಮೇಲೆ ಫೇಸಲ್ಲಿ ನೋಡಿದ್ರೆ ನೀವು ಬಿಫೋರ್ ಒಂದು ಕಲೆ ಇತ್ತು ದೊಡ್ಡದಾಗಿ, ಅದನ್ನು ನಾನು ನೈಟ್ ಕ್ರೀಮ್ ಅಪ್ಲೈ ಮಾಡಿನೇ ಹೋಗಿಸ್ಕೊಂಡೆ. ಎಷ್ಟು ಚೆನ್ನಾಗಿದೆ. ಇನ್ನು ಚಿಕ್ಕ ಅವಾಗವಾಗ ಆಗ್ತಾ ಇರುತ್ತೆ ಒಂದೊಂದು ಗುಳ್ಳೆ, ಅದೆಲ್ಲ ಕಲೆ ಬಿಟ್ಟು ಹೋಗ್ತಿರುತ್ತಲ್ಲ. ಸೊ ಇವಾಗ ಫೇಸ್ ಪೂರ್ತಿ ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ನನಗೆ ಎಲ್ಲಿ ಹಚ್ಕೋಬೇಕು ಅಂತ ಅನ್ಸುತ್ತೆ, ಮೀನ್ಸ್ ಕಲೆ ಇರುತ್ತಲ್ಲ, ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ಮಾತ್ರ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ನೈಟ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಆ್ಯಕ್ಚುಲಿ. ಫೇಸ್ ಪೂರ್ತಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಏನು ಮಾಡೋದು, ಇದಿಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ನಂದು ಕೂಡ ಕೆಲಸ ಎಲ್ಲ ಮುಗೀತು ಅಂತಂದರೆ ಪಾಚ್ಕೊಳ್ಳೋದೇ ಕೆಲಸ. ಸ್ವಲ್ಪ ಬುಕ್ ಓದಿ ನಾಳೆದು ಶೆಡ್ಯೂಲ್ ಬರೆದು ಮಲ್ಕೊಳ್ಳೋದೇ ಕೆಲಸ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಹ್ಯಾವ್ ಎ ನೈಸ್ ಡೇ.